Hi all, welcome to Asha's Memorable Days YouTube ಚಾನಲ್. ಬನ್ನಿ ಎಲ್ಲರೂ ಚಿತ್ರದುರ್ಗ, ಬಿಜಾಪುರ ಹಾಗೂ ಹಂಪಿ ಕಡೆಗೆ ನಮ್ಮ ಪಯಣ ಆರಂಭಿಸೋಣ. ಸಂಜೆ ಹೊತ್ತಿಗೆ, ಆದಿತ್ಯವಾರ ಸಂಜೆ ಹೊತ್ತಿಗೆ ನಾವು ನಮ್ಮ ಪಯಣವನ್ನು ಆರಂಭಿಸಿದೆವು ನಾರಾವಿಂದ. ಬಹಳ ಸುಂದರವಾದ ಭರ್ಜರಿ ಬಸ್ನಲ್ಲಿ ನೋಡಿ, ಮಕ್ಕಳೆಲ್ಲರೂ ಭಾರಿ ಖುಷಿಯಿಂದ ಹೊರಟಿದ್ದಾರೆ. ಬನ್ನಿ ಹೇಗೆ ನಮ್ಮ ಪಯಣ ಶುರುವಾಯಿತು ಅಂತ ನೋಡೋಣ ಬನ್ನಿ. ನಾರಾವಿ ಸೂರ್ಯನಾರಾಯಣ ದೇವರ ಆಶೀರ್ವಾದವನ್ನು ಪಡೆದು ಪ್ರಯಾಣ ಮುಂದುವರಿಸ್ತಾರೆ. ಮಕ್ಕಳನ್ನು ಕಳಿಸೋಕ್ಕೋಸ್ಕರ ಎಷ್ಟು ಪೇರೆಂಟ್ಸ್, ನಮ್ಮ ನೇಬರ್ಸ್ ಎಲ್ಲರೂ ಆಗಮಿಸಿದ್ದಾರೆ. ಮಕ್ಕಳು ಹೋಗೋದು ಹೇಳಿದರೆ ಎಲ್ರಿಗೂ ಖುಷಿ. ನೋಡಿ ಎಷ್ಟು ಖುಷಿಯಿಂದ ಕಳಿಸಿಕೊಡ್ತಾ ಇದ್ದಾರೆ. ಹಾಗೆ ದೇವರ ಪೂಜೆ ಮಾಡಿ ಕೂಡ ನಾವು ನಮ್ಮ ಪ್ರಯಾಣವನ್ನು ಆರಂಭಿಸ್ತಾ ಇದ್ದೇವೆ. ಮಕ್ಕಳೆಲ್ಲರೂ ಒಬ್ಬೊಬ್ಬರಾಗಿ ಬಸ್ ಹತ್ತಾ ಇದ್ದಾರೆ. ಭಾಳ ಖುಷಿ ಅವರಿಗೆ. ಬಸ್ ಹತ್ತಿದ್ದೇ ತಡ ಡ್ಯಾನ್ಸ್ ಶುರು. ಮಕ್ಕಳಿಗೆ ಜೋಶ್ ಜೋಶ್ ಜೋಶ್. ಬನ್ನಿ ಹೇಗೆ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡು. ಬನ್ನಿ, ನಾವು ಕೂಡ ಟೀಚರ್ಸ್ ಕೂಡ ಚಿಟ್ ಚಾಟಿಂಗ್ ಮಾಡ್ತಾ, ಅದೇ ರೀತಿ ಒಂದು ಮಗುವಿನ ಹುಟ್ಟುಹಬ್ಬ ಇದ್ದ ಕಾರಣ ಸುಮಾರು 12 ಗಂಟೆ ಸಮಯಕ್ಕೆ ನಾವು ಕೂಡ ಮಗುವಿನ ಹುಟ್ಟುಹಬ್ಬದ ಆಚರಣೆಯನ್ನು ಕೂಡ ಒಂದು ಮಾಡಿದೆವು. ಅವಳ ನೆನಪಿಗೋಸ್ಕರ ಒಂದು ಆಚರಣೆ ಆಯಿತು. ಮರುದಿನ ಬೆಳಿಗ್ಗೆ ನಾವು ನಮ್ಮ ಒಂಬೆಟ್ಟು ಶಾಲೆಯ ಮೊದಲಿನ ಕೊಲ್ಲಿಗ್ ರಂಗೇಶ್ ಸರ್ ಇವರ ಮನೆಗೆ ಫ್ರೆಶ್ ಅಪ್ ಆಗಲಿಕ್ಕೆ ಹೋದೆವು. ಮಕ್ಕಳು ಕೂಡ ಫ್ರೆಶ್ ಅಪ್ ಎಲ್ಲ ಆದರು. ಮುರುಘಾ ಮಠದ ಕ್ಷೇತ್ರದಲ್ಲಿ ಎಲ್ಲರೂ ಫ್ರೆಶ್ ಅಪ್ ಆದರು. ಆಮೇಲೆ ನೋಡಿ, ನಮ್ಮನ್ನು ಬಹಳ ಪ್ರೀತಿಯಿಂದ ಆಹ್ವಾನಿಸಿದರು ಸರ್. ಥ್ಯಾಂಕ್ ಯು ರಂಗೇಶ್ ಸರ್. ಹಾಗೆ ಇದು ಫ್ರೆಶ್ ಅಪ್ ಆದ ಮೇಲೆ ನಾವೆಲ್ಲರೂ ಮುರುಘಾ ಮಠ ನೋಡಲಿಕ್ಕೆ ತೆರಳಿದ್ದೇವೆ. ನೋಡಿ, ಫಸ್ಟ್ ಡೇ ಫಸ್ಟ್ ವಿಸಿಟ್ ಬಹಳ ಚೆನ್ನಾಗಿತ್ತು. ಅಲ್ಲೆಲ್ಲ ಮಕ್ಕಳೆಲ್ಲರೂ ಕೂಡ ಸುತ್ತಲಿನ ಪರಿಸರ ಸ್ವಚ್ಛ ಮಾಡ್ತಾಯಿದ್ರು. ನಾವು ಆ ವಿಸಿಟ್ ಎಲ್ಲ ಮಾಡಿಕೊಂಡು ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಬಂದೆವು. ನೋಡಿ, 7 ಸುತ್ತಿನ ಕೋಟೆ, ಬಹಳ ಸುಂದರವಾದ ವಾಸ್ತುಶಿಲ್ಪವನ್ನು ಹೊಂದಿರುವಂಥ 7 ಸುತ್ತಿನ ಕೋಟೆ, ಚಿತ್ರದುರ್ಗದ ಕೋಟೆ. ಮದಕರಿ ನಾಯಕನ ಸಂದರ್ಭದಲ್ಲಿ ಇದು ಬಹಳ ಫೇಮಸ್ ಆಗಿತ್ತು. ಹಾಗೆ ಒನಕೆ ಓಬವ್ವನ ಕಿಂಡಿ ಇದೆಲ್ಲ ಬಹಳ ಫೇಮಸ್ ಆದಂತಹ ಸ್ಥಳ. ಇದರ ನಿರ್ಮಾಣವನ್ನು ನೋಡುವಾಗಲೇ ಬಹಳ ಆಶ್ಚರ್ಯ ಆಗ್ತದೆ. ಪ್ರತಿಯೊಬ್ಬರು ಒಂದು ಸಲ ವಿಸಿಟ್ ಮಾಡಬೇಕಾದಂತಹ ಒಂದು ಪ್ಲೇಸ್. ಪ್ರತಿಯೊಂದು ಕೋಟೆಯನ್ನು ದಾಟಿ ಮುಂದೆ ಹೋಗುವಾಗಲೇ ಆ ವಾಸ್ತುಶಿಲ್ಪದ ವೈಖರಿಯ ಒಂದು ವಿಚಿತ್ರವಾಗಿದೆ. ನೋಡಿ ಹೇಗಿದೆ ಅಂತೇಳಿ ನನಗೆ ಆದಷ್ಟು ಪ್ರಯತ್ನ ಪಡ್ತೇನೆ. ನೋಡಿ, ಒಬ್ಬರು ಕೂಡ ತುಂಬ ಇನ್ಫಾರ್ಮೇಶನ್ ಅನ್ನು ಪಡ್ಕೊಂಡು ಹಲವಾರು ಸೈನಿಕರನ್ನು ಹೊಡೆದುರುಳಿಸಿದಂತಹ ಕಿಂಡಿಯ ಸಮೀಪಕ್ಕೆ ಆಗಮಿಸ್ತಾ ಇದ್ದೇವೆ. ನೋಡಿ, ಆ 5ನೇ ದಶಕದ ಸಂದರ್ಭದಲ್ಲಿ ಮಣ್ಣಿನಿಂದ ಮಾಡಿದಂತಹ ಗೋಡೆಗಳು ಇನ್ನೂ ಇವೆ. ಹಾಗೆ ಅಲ್ಲಿ 2 ಕೆರೆಗಳು ಇವೆ. ಆ ಕೆರೆಗಳು ತುಂಬಿ ಹರಿತಾ ಇರುವಾಗ ಅದಕ್ಕೋಸ್ಕರ ನೀರು ಹೊರಗಡೆ ಹರಿಲಿಕ್ಕೋಸ್ಕರ ಮಾಡಿದಂತಹ ಸಣ್ಣ ಕಿಂಡಿಗಳ ಮೂಲಕವೇ ಟಿಪ್ಪು ಸುಲ್ತಾನನ ಸೈನಿಕರು ಆಗಮಿಸಿರುವಂಥದ್ದು. ಮದಕರಿ ನಾಯಕನ ಕೋಟೆಗೆ ದಾಳಿ ಮಾಡಲಿಕ್ಕೆ ಹಿಂದಿನ ಬಾಗಿಲಿನಿಂದ ಆಗಮಿಸಿರ್ತಕ್ಕಂಥದ್ದು. ನೋಡಿ, ಅಲ್ಲಿ ಒಂದು ಬಹಳ ವಿಶೇಷವಾದ ಪುಟ್ಟದಾದೊಂದು ಕೆರೆ ಹರಿತಾ ಇರ್ತದೆ. ಅಲ್ಲಿ ಯಾವತ್ತೂ ಬಹಳ ಶುದ್ಧವಾದ ನೀರು, 365 ದಿನ ಕೂಡ ಆ ನೀರು ಎಲ್ಲಿಂದ ಬರ್ತದೆ ಅಂತೇಳಿ ಬಹಳ ವಿಶೇಷ. ಅದು ಸುತ್ತಲೂ ಕಲ್ಲು ಬಂಡೆಗಳೇ, ವಿಚಿತ್ರ ಆಕಾರದ ಕಲ್ಲು ಬಂಡೆಗಳು, ಅದರ ನಡುವೆ ಮಣ್ಣಿನಿಂದ ಕಲ್ಲಿನಿಂದ ಕಟ್ಟಿದಂತಹ ಕೋಟೆ. ಈಗ ನಾವು ಕೊನೆಯ ಭಾಗಕ್ಕೆ, ಕೋಟೆಯ ಹಿಂದಿನ ಭಾಗಕ್ಕೆ ಆಗಮಿಸಿದೆವು. ನೋಡಿ, ಈಗ ಒಬ್ಬವನ ಹಿಂದಿ ಇಲ್ಲಿ ಆರಾಮ್ಸೆ ಬರ್ಬೋದು ನುಸುಳಿಕೊಂಡು. ಈಗಲೂ ಸಹ ನೋಡಿ ಈ ರೀತಿಯಾಗಿ ನುಸುಳಿಕೊಂಡು ನಾವೆಲ್ಲರೂ ಸುಮ್ಮನೆ ಬರುವ ಪ್ರಯತ್ನವನ್ನು ಮಾಡಿದೆವು. ಮದಕರಿ ನಾಯಕನ ಆಳ್ವಿಕೆಯ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನನ ಸೈನಿಕರು ಈ ಒಂದು ಪುಟ್ಟದಾದ ನೀರು ಹರಿಯುವಂತಹ ಕಿಂಡಿಯಲ್ಲಿ ನುಸುಳಿ ಬರ್ತಾ ಇರಬೇಕಾದ್ರೆ
ವನಕ್ಕೆ ಒಬ್ಬವ ತನ್ನ ಗಂಡ ಮುದ್ದು ಹನುಮ ಊಟಕ್ಕೆ ಬಂದಿದ್ದ ಸಂದರ್ಭದಲ್ಲಿ ಮಧ್ಯಾಹ್ನ ನೀರು ಇಲ್ಲದ ಕಾರಣ ನೀರು ತರಲಿಕ್ಕೋಸ್ಕರ ತೊರೆಯ ಬಳಿ ಬಂದಾಗ ಇಲ್ಲಿ ನುಸುಳಿ ಬಂದ ಸೈನಿಕರನ್ನು ನೋಡಿ ಗಂಡನನ್ನು ಊಟದ ಸಂದರ್ಭದಲ್ಲಿ ಏಳಿಸಬಾರ್ದು ಎಂಬ ಒಂದೇ ಕಾರಣದಿಂದ ತಾನೇ ತನ್ನ ಮನೆಯಲ್ಲಿದ್ದ ಒನಕೆಯನ್ನು ತಂದು ಎಲ್ಲ ಸೈನಿಕರನ್ನು ಹೊಡೆದು ಉರುಳಿಸಿದ್ಲು. ಆ ಸಂದರ್ಭದಲ್ಲಿ ಅವಳು ವೀರ ಮರಣವನ್ನು ಕೂಡ ಅಪ್ಪುತ್ತಾಳೆ. ಇದು ನೋಡಿ ಒನಕೆ ಓಬವ್ವನ ಮನೆ, ಎಷ್ಟು ಪುಟ್ಟದಾದ ಕಲ್ಲಿನ ಬಂಡೆಗಳಿಂದಲೇ ಮಾಡಿದಂತಹ ಮನೆ. ಅದೆಲ್ಲ ನೋಡಬೇಕಾದದ್ದು ಬಹಳ ವಿಶೇಷ ಅಂದರೆ ಬಹಳ ವಿಶೇಷ. ನಾವು ಕೂಡ ಕೆಲವೆಲ್ಲ ಫೋಟೋಸ್ಗಳನ್ನೆಲ್ಲ ಕ್ಲಿಕ್ಕಿಸಿಕೊಂಡು ಎಲ್ಲ ಇತಿಹಾಸವನ್ನು ತಿಳಿದ ಟಿಫಿನಿಗೆ ರೆಡಿಯಾದೆವು. ನೋಡಿ ಈಗ ಇಡ್ಲಿ ಸಾಂಬಾರ್ ಚಟ್ನಿ ಕಾಫಿ ಟೀ ಎಲ್ಲ ರೆಡಿ ಆಯಿತು. ಪುನಃ ನಾವು ಬಸ್ಸಿಗೆ ಹತ್ತಿ ಪುನಃ ಎಂಜಾಯ್ಮೆಂಟ್, ಮುಂದಿನ ಪಯಣ ಶುರುವಾಯಿತು. ಈಗ ನಮ್ಮ ಪಯಣ ಹಂಪಿಯತ್ತ. ಕೃಷ್ಣದೇವರಾಯನ ಕಾಲದಲ್ಲಿ ಬಹಳ ಫೇಮಸ್ ಆಗಿದ್ದಂತಹ ಹಾಳು ಹಂಪೆ ಈಗೆಲ್ಲ ಪಾಳು ಬಿದ್ದಿದೆ ನೋಡಿ. ಹಂಪೆ ಸುತ್ತಮುತ್ತಲೂ ದೇವಾಲಯಗಳು, ಕಲ್ಲಿನಿಂದ ಮಾಡಿದಂಥ ದೇವಾಲಯಗಳು, ಕಲ್ಲಿನ ಬಂಡೆಗಳು, ಇದನ್ನೊಂದು ನೋಡಲೇಬೇಕಾದಂಥ ವಿಷಯ ಇದು ನೋಡಿ. ಅಲ್ಲಿ ಬಂದು ನಾವು ಮಧ್ಯಾಹ್ನ ಹೊತ್ತಾಗಿತ್ತು, ಹಾಗಾಗಿ ಎಲ್ಲರೂ ಕೂಡ ಊಟ ಮಾಡಿ ಪಲಾವ್ ಮತ್ತು ರಾಯ್ತ ತಗೊಂಡು ನಾವೀಗ ಹಂಪಿಯನ್ನು ನೋಡಲಿಕ್ಕೆ ಹೊರಡ್ತಾ ಇದ್ದೇವೆ ನೋಡಿ. ಇಷ್ಟು ಕೆಳಗಿನಿಂದ ಈಗ ಮೇಲೆ ಹತ್ತಿ ಬಂದಾಯಿತು. ಬಹಳ ದೂರ ಇತ್ತು, ನಡಿಲಿಕ್ಕೆ ಸುಸ್ತಾಯಿತು. ಆದರೂ ಕೂಡ ಒಂದು ಹೊಸತಾದ ಪ್ಲೇಸ್ ನೋಡಬೇಕೆಂಬ ಒಂದು ಛಲದಿಂದ ನಿಧಾನವಾಗಿ ನಡೀತಾ ಹೋದೆವು ನೋಡಿ. ಸುತ್ತಮುತ್ತಲೂ ಹಾಳಾಗಿ ಬಿದ್ದಿರುವಂತಹ ದೇವಾಲಯಗಳು. ಈಗ ಇದರ ಇತಿಹಾಸವನ್ನೆಲ್ಲ ಸರ್ ಹೇಳ್ತಾ ಮುಂದುವರೆದ್ರು ನೋಡಿ. ಕೃಷ್ಣದೇವರಾಯನ ಕಾಲದಲ್ಲಿ ಈ ಪ್ಲೇಸಿನಲ್ಲೆಲ್ಲ ಮುತ್ತು ರತ್ನಗಳನ್ನೆಲ್ಲ ಮಾರಾಟವನ್ನು ಮಾಡ್ತಾ ಇದ್ರಂತೆ ರಸ್ತೆ ಬದಿಗಳಲ್ಲಿ, ಈ ಕೆಳಗಳಲ್ಲಿ ನೋಡಿ. ಎಲ್ಲವನ್ನು ಬಹಳ ಫೇಮಸ್ ಆಗಿದ್ದಂಥ ಕಾಲ ಅದು. ಎಲ್ಲ ದಾಳಿ ನಡೆದು ಯುದ್ಧದ ಸಂದರ್ಭದಲ್ಲೆಲ್ಲ ನಾಶ ಆಗಿ ಹೋಗಿದೆ. ಬೇಸರಾಗ್ತದೆ ನೋಡುವಾಗ ಬಹಳ. ಎಂಥ ವಾಸ್ತುಶಿಲ್ಪ ಇದನ್ನೆಲ್ಲ ಹಾಳು ಮಾಡಿದಾರಲ್ಲ ಅಂತ ಹೇಳಿಕೊಂಡು. ಆದರೂ ಕೂಡ ನಮಗೂ ಇದನ್ನಾದರೂ ನೋಡಲಿಕ್ಕೆ ಅವಕಾಶ ಸಿಕ್ಕಿದಲ್ಲ ಎಂಬ ಖುಷಿ ಇದೆ ನೋಡಿ. ಹೀಗೆ ಮಾತಾಡ್ತಾ ಬಹಳ ದೂರ ಇತ್ತು ನೋಡಲಿಕ್ಕೆ, ಆದರೂ ಕೂಡ ಖುಷಿಯಲ್ಲಿ ಮುಂದೆ ಮಾತಾಡ್ತಾ ತೆರಳಿದೆವು ನೋಡಿ. ಬಾವಲಿಗಳಿಗೆಲ್ಲ ಒಂದು ಅವಶಿಷ್ಟ. ಇನ್ನೊಂದು ನೋಡಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನ ಬೆಳ್ಳಿ ಇದನ್ನೆಲ್ಲ ಇಲ್ಲಿ ಮಾರ್ಗದ ಬದಿಯಲ್ಲೇ ಮಾರ್ತಾ ಇದ್ರಂತೆ. ಅಷ್ಟು ಶ್ರೀಮಂತ ರಾಜ್ಯ ನೋಡ್ಕೊಳ್ಳಿ. ಈಗ ನಮ್ಮ ಮನೆಯಲ್ಲಿ ಒಂದು ನಾವು ಇನ್ನೊಂದು ಎಲ್ಲಿ ನೋಡು, ಈ ತರ ಬೇಲೂರಲ್ಲಿ ಬರ್ತದೆ ಅಲ್ಲ. ನನ್ನ
ಬಟ್ಟೆಯಲ್ಲಿ ಸುತ್ತಿ ಮರಕ್ಕೆ ಕಟ್ಟುತ್ತಾರಂತೆ. ಕಲ್ಲನ್ನ ಬಟ್ಟೆಯಲ್ಲಿ ಸುತ್ತಿ ಮರಕ್ಕೆ ಕಟ್ತಾರೆ. ವರ್ಷ ಎಷ್ಟು ದೂರ ತೆರಳಿದೆವು ಅಷ್ಟೇ ದೂರ ಹಿಂದೆ ಬರಬೇಕಿತ್ತು. ಹಾಗೆ ನಾವೀಗ ಕೊನೆಯ ಪಾಯಿಂಟಿಗೆ ಬರ್ತಾ ಇದ್ದೇವೆ. ಅಲ್ಲಿ ಬಂದು ನಂತರ ವಿರೂಪಾಕ್ಷ ದೇವಾಲಯಕ್ಕೆ ಕೂಡ ವಿಸಿಟ್ ಮಾಡಿದೆವು. ಅಲ್ಲಿ ಪಕ್ಕದಲ್ಲಿರುವಂತಹ ಬಹಳ ಫೇಮಸ್ ವಿರೂಪಾಕ್ಷ ದೇವಾಲಯ, ಅದರ ಒಳಾಂಗಣಕ್ಕೆ ಪ್ರವೇಶಿಸಿದೆವು. ನೋಡಿ, ಅಲ್ಲಿ ದೇವರ ಆಶೀರ್ವಾದವನ್ನು ಪಡೆದು ನಾವು ಬಸ್ಸಿಗೆ ಹತ್ತಿ ನಂತರ ತುಂಗಭದ್ರಾ ಡ್ಯಾಮ್, ಸುಮಾರು 8 ಗಂಟೆ ಹೊತ್ತಾಗಿತ್ತು, ತುಂಗಭದ್ರಾ ಡ್ಯಾಮ್ ಅಣೆಕಟ್ಟನ್ನು ನೋಡಲಿಕ್ಕೆ ಬಂದೆವು. ನೋಡಿ, ಆಮೇಲೆ ಅಲ್ಲಿರುವಂತಹ ಮ್ಯೂಸಿಕಲ್ ಫೌಂಟೇನಿಗೆ, ಇಲ್ಲಿ ಕೂಡ ಸುಮಾರು 2-3 ಕಿಲೋಮೀಟರ್ ನಡಿಬೇಕು, ಅಷ್ಟೇ ಹಿಂಬದಿ ಬರಬೇಕು. ಪುನಃ ಅಲ್ಲಿಂದ ಮ್ಯೂಸಿಕಲ್ ಫೌಂಟೇನಿಗೆ ನೋಡಲಿಕ್ಕೆ ಹೋದೆವು. ಮಕ್ಕಳು ಜೋಶಲ್ಲಿ ಮುಂದೆ ನಡೀತಾ ಇದ್ರು, ನಾವು ನಿಧಾನವಾಗಿ ನಡೀತಾ ಇದ್ದೆವು. ನೋಡಿ, ಆಮೇಲೆ ಜಪಾನೀಸ್ ಗಾರ್ಡನ್ ಒಂದು ಇಲ್ಲಿ ಇತ್ತು, ಅದರಲ್ಲಿ ಮ್ಯೂಸಿಕಲ್ ಫೌಂಟೇನ್ ಇದ್ದದ್ದು, ಅಲ್ಲಿ ನೋಡಲಿಕ್ಕೆ ತೆರಳಿದೆವು. ಮಕ್ಕಳು ಅದನ್ನೆಲ್ಲ ನೋಡಿ ಖುಷಿಪಟ್ಟರು. ಆಮೇಲೆ ನಾವು ಕೂಡಲ ಸಂಗಮದಲ್ಲಿರುವಂಥ ಒಂದು ಸ್ಟೇಯಿಂಗ್ ಪ್ಲೇಸಿಗೆ ಹೋದೆವು. ನೋಡಿ, ಅಲ್ಲಿ ನಾವು ಆ ದಿನ ವಿಶ್ರಾಂತಿಯನ್ನು ಪಡೆದೆವು. ಮಕ್ಕಳೆಲ್ಲರೂ ರಾತ್ರಿ ಫ್ರೆಶ್ ಅಪ್ ಆಗಿ ಮಲಗಿದರು. ಬೆಳಿಗ್ಗೆ ಬೇಗನೆ ಎದ್ದು ಪುನಃ ಫ್ರೆಶ್ ಅಪ್ ಆಗಿ ತಯಾರಾಗಿದ್ರು. ನೋಡಿ, ಮುಂದಿನ ದಿನ ನಡೆದು ಸಾಕಾಗಿತ್ತು, ಆದರೂ ಕೂಡ ಒಂದು ನಿದ್ದೆ ಬಂದ ನಂತರ ಫ್ರೆಶ್ ಆಗಿ ಎಲ್ಲರೂ ಕೂಡ ಜೋಶಲ್ಲಿ ಇದ್ದರು. ಹಾಗೆ ಮಕ್ಕಳಿಗೆ ವಾರ್ಮ್ ಅಪ್ ಆಗಲಿ ಅಂಥೇಳಿ ನಾವೊಂದು ಡ್ಯಾನ್ಸ್ ಕೂಡ ಮಾಡಿದೆವು ಆ ದಿವಸ ಬೆಳಿಗ್ಗೆ, ಸ್ವಲ್ಪ ಸಮಯ ಇದ್ದ ಕಾರಣ. ಹಾಗೆ ನಾವು ಮುಂದೆ ಪ್ರಯಾಣವನ್ನು ಮುಂದುವರಿಸಿದೆವು. ನೋಡಿ, ನಮ್ಗೆ ಅಪ್ಪುಗೆ ಹಿಡಿದ ವಿಶ್ರಾಂತಿ ಧಾಮದಿಂದ ಇನ್ನು ಕೂಡಲ ಸಂಗಮದಲ್ಲಿರುವಂತಹ ದೇವಾಲಯಕ್ಕೆ ಬರ್ತಾ ಇದ್ದೇವೆ. ಸಂಗಮೇಶ್ವರ ದೇವಾಲಯವನ್ನು ನೋಡಲಿಕ್ಕೆ ಬರ್ತಾ ಇದೆ. ನೋಡಿ,
ಸಂಗಮೇಶ್ವರ ದೇವಾಲಯ. ಅದರ ಪಕ್ಕದಲ್ಲಿಯೇ ಬಸವಣ್ಣನವರ ಐಕ್ಯ ಸ್ಥಳ ಇದೆ. ಈ ಐಕ್ಯ ಸ್ಥಳದ ವಿಶೇಷ ಏನಂದರೆ 3 ನದಿಗಳು, ಘಟಪ್ರಭಾ, ಮಲಪ್ರಭಾ ಹಾಗೂ ಕೃಷ್ಣಾ ನದಿಗಳ ಸಂಗಮ ಆಗುವಂತಹ ಪ್ಲೇಸಲ್ಲಿ ನೀರಿನ ಅಡಿಯಿಂದಲೇ ನಿರ್ಮಿಸಿದಂತಹ ಒಂದು ಸ್ಥಳ ಬಸವಣ್ಣನವರ ಐಕ್ಯ ಸ್ಥಳಕ್ಕೆ ಈಗ ನಾವು ಹತ್ತಿ ಹೋಗ್ತಾ ಇದ್ದೇವೆ. ಈಗ ನಾವು ನೀರಿನ ಆಳದಲ್ಲಿರುವಂತಹ ಕಟ್ಟಡ, ಅದರ ಕೆಳಭಾಗದಲ್ಲಿ ಬಸವಣ್ಣನವರ ಐಕ್ಯ ಸ್ಥಳ ಇದೆ ನೋಡಿ. ಹೀಗೆ ಇಳಿದು ಹೋಗಬೇಕಾಗ್ತದೆ. ಬಹಳ ಒಂದು ವಿಶೇಷವಾಗಿ ನಿರ್ಮಿಸಿದಂತಹ ಪ್ಲೇಸ್ ಇದು ನೋಡಿ. ಎಷ್ಟು ಆಳಕ್ಕೆ ಹೋಗಬೇಕು, ಇದು ನೀರಿನ ಒಳಗೆ. ಈಗ ನಮಗೆ ಗೊತ್ತಾಗೋದಿಲ್ಲ, ಬಟ್ ಆ ಪ್ಲೇಸಿಗೆ ಹೋಗಿ ನೋಡಿದಾಗ ಗೊತ್ತಾಗ್ತದೆ. ಬಹಳ ತಂಪಾಗಿದೆ ಇಲ್ಲಿ ಒಳಗೆ. ಅಷ್ಟೇ ಮೇಲೆ ಹತ್ತಿಕೊಂಡು ನಾವು ಮೇಲ್ಭಾಗಕ್ಕೆ ಬಂದೆವು. ಆಮೇಲೆ ಎಲ್ಲ ಮಕ್ಕಳು ಈ ವಿಷಯವನ್ನು ವೀಕ್ಷಿಸ್ತಾ ಇದ್ರು. ಹಾಗೆ ನಂತರ ಟಿಫಿನ್ ಮಾಡಲಿಕ್ಕೋಸ್ಕರ ಒಂದು ಹೋಟೆಲಿಗೆ ತೆರಳಿದೆವು. ಇಡ್ಲಿ, ಸಾಂಬಾರು, ವಡೆ, ಚಟ್ನಿ ಹಾಗೂ ಕಾಫಿ, ಟೀ ಭಾಳ ಸೂಪರ್ ಆಗಿತ್ತು. ಹಾಗೆ ಮುಂದೆ ಪ್ರಯಾಣ ನಮ್ಮದು ಬಿಜಾಪುರದ ಗೋಲ್ ಗುಂಬಸ್. ಮಧ್ಯಾಹ್ನದ ಹೊತ್ತಿಗೆ ಬಿಜಾಪುರದ ಗೋಲ್ ಗುಂಬಸ್ಸಿಗೆ ತೆರಳಿದೆವು ನೋಡಿ. ಬಹಳ ವಿಶೇಷವಾದ ಆದಿಲ್ ಶಾಹಿಯ ಕಾಲದಲ್ಲಿ ನಿರ್ಮಿಸಿದಂತಹ ಒಂದು ಸಮಾಧಿ. ಅವರ ಎಲ್ಲ ಫ್ಯಾಮಿಲಿಯ ಸಮಾಧಿಗಳು ಇಲ್ಲಿ ನಿರ್ಮಾಣ ಆಗಿದೆ. ಹಾಗೆ ನಮಗೆ ಇಲ್ಲಿ ನಮ್ಮ ಮೊದಲಿನ ಸರ್ ನಿಜಾಮ್ ಸರ್ ಅವರ ಪಕ್ಕದ ಊರೇ ಆದ ಕಾರಣ ಅವರು ಕೂಡ ನಮ್ಮ ಜೊತೆಗೆ ಸೇರಿಕೊಂಡ್ರು. ಮಕ್ಕಳೆಲ್ಲರೂ ಖುಷಿ ಪಟ್ಟರು. ಹಾಗೆ ನಮ್ಮ ಜೊತೆಗೆ ಬಿಜಾಪುರದ ಹಲವಾರು ಪ್ಲೇಸ್ಗಳಿಗೆ ಅವರು ಕೂಡ ಬಂದರು ನೋಡಿ. ಈಗ ಅಲ್ಲೇ ಮುಂಭಾಗದಲ್ಲಿರುವಂಥ ಒಂದು ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದೆವು. ಬಹಳ ವಿಶೇಷವಾದಂಥ ವಸ್ತುಗಳನ್ನೆಲ್ಲ, ಕಲ್ಲಿನ ಕೆತ್ತನೆಗಳನ್ನೆಲ್ಲ 6ನೇ ಶತಮಾನ 5ನೇ ಶತಮಾನದಲ್ಲೆಲ್ಲ ಮಾಡಿದಂಥ ಕೆತ್ತನೆಗಳನ್ನೆಲ್ಲ ಇಟ್ಟಿದ್ದಾರೆ. ಅದನ್ನೆಲ್ಲ ನಮಗೆ ಎಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ನೋಡಿ. ನಾಶ ಆದದ ಪೀಸಸನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಬಾಗಿಲುಗಳು, ಕಲ್ಲಿನ ಬಾಗಿಲುಗಳು, ಕಲ್ಲಿನ ಸರಪಳಿ ಎಲ್ಲವೂ ಯಾವ ರೀತಿ ಮಾಡಿದ್ದಾರೆ ಎಂಬುದನ್ನೇ ನಮಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದು ಇಲ್ಲಿ ಒಂದು ಏಕಶಿಲೆ ಇದೆ, ಅದರಲ್ಲಿ ಕೂಡ ಶಾಸನಗಳನ್ನೆಲ್ಲ ಬರೆಯಲಾಗಿದೆ ನೋಡಿ. ಎಲ್ಲವೂ ಇದೆ. ಮುಂದೆ ಗೋಲ್ ಗುಂಬಸ್ಗೆ ತೆರಳಿದೆವು ನೋಡಿ. ಗೋಲ್ ಗುಂಬಸ್ ಅಲ್ಲೇ ಪಕ್ಕದಲ್ಲಿದೆ. 7-8 ಮಹಡಿಗಳನ್ನು ಹತ್ತಿ ಬಹಳ ಸಣ್ಣದಾದ ಕಿರಿದಾದಂತಹ ದಾರಿಯಲ್ಲಿ ಹತ್ತಿ ಹೋಗಬೇಕಾದದ್ದು. ಆದಿಲ್ ಶಾಹಿಯ ಫ್ಯಾಮಿಲಿಯ ಸಮಾಧಿಗಳು ಇಲ್ಲಿದೆ ನೋಡಿ. ಇದು ಬಹಳ ಬೃಹದಾಕಾರವಾಗಿದೆ, ನೋಡುವಾಗ ಗೊತ್ತಾಗೋದಿಲ್ಲ. ಬೃಹದಾಕಾರವಾಗಿದೆ. 4 ಬದಿಯಲ್ಲಿ ಕೂಡ ಹತ್ತಲಿಕ್ಕೆ ಆಗ್ತದೆ. ಒಂದು ಬದಿಯಲ್ಲಿ ಈಗ ಹತ್ತಲಿಕ್ಕೆ ಬಿಡ್ತಾರೆ, ಇನ್ನೊಂದು ಬದಿಯಲ್ಲಿ ಇಳಿಲಿಕ್ಕೆ. ಹೀಗೆ ನಾವು ಬರ್ತೇವೆ ನೋಡಿ. ಅಡಿಯಲ್ಲಿ, ಈ ನೆಲದ ಅಡಿಯಲ್ಲಿ ನೆಲಮಾಳಿಗೆ ಕೂಡ ಇದೆ. ಅದನ್ನು ಕೂಡ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದೆವು. ಬಹಳ ಒಂದು ವಿಶೇಷವಾದ ವಾಸ್ತುಶಿಲ್ಪವನ್ನು ನಿರ್ಮಿಸಿದ್ದಾರೆ. ಯಾವ ರೀತಿ ನಿರ್ಮಿಸಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದೊಂದು ಮಾಳಿಗೆಯನ್ನು ಏರಿ ಹೋದಾಗಲೂ ಒಂದೊಂದು ರೀತಿಯ ವ್ಯೂವನ್ನು ನಾವು ಕಾಣ್ಬೋದಿಲ್ಲಿ. ಈಗ ಮೇಲ್ಭಾಗಕ್ಕೆ ಬಂದೆವು ನೋಡಿ. ಮೇಲ್ಭಾಗದ ಒಳ ಆವರಣಕ್ಕೆ ಬಂದೆ ನೋಡಿ. ಅಲ್ಲಿ ಈ ರೀತಿಯ ಶಿಲ್ಪಕಲೆಯನ್ನು ನಿರ್ಮಿಸಲಾಗಿದೆ ನೋಡಿ. ಅಡಿ ಭಾಗದಲ್ಲಿ ಈಗ ಕಾಣ್ತದೆ. ಆಗ ನಾವು ಕೆಳಗಿದ್ದೆವು, ಈಗ ಮೇಲ್ಭಾಗದಲ್ಲಿ ಎಷ್ಟು ಆಳದಲ್ಲಿ ಕಾಣ್ತದೆ ನೋಡಿ. ಇಲ್ಲೊಂದು ವಿಶೇಷ ಹೇಳಿದರೆ ವಿಸ್ಪರಿಂಗ್ ಗ್ಯಾಲರಿ ಅಂತ ಹೇಳ್ತಾರೆ. ಇಲ್ಲಿ ಮೇಲೆ ಒಂದು ಬಾರಿ ಯಾವುದಾದ್ರೊಂದು ಶಬ್ದವನ್ನು ನಾವು ಗುಡುಗುಟ್ಟಿದರೆ ಅದು 7 ಬಾರಿ ರಿಪೀಟ್ ಆಗ್ತದೆ. ಇದು ಇಲ್ಲಿಯ ಬಹಳ ವಿಶೇಷವಾದ ಒಂದು ಕಲೆ ನೋಡಿ. ಮಕ್ಕಳು ಕೂಡ ಅದನ್ನೆಲ್ಲ ಟ್ರೈ ಮಾಡ್ತಾ ಇದ್ರು. ಹಾಗೆ ನಾವು ಹೊರಗಡೆ ಬಂದು ಅಲ್ಲಿ ಫೋಟೋಸ್ ತೆಗೆಯೋದು, ಒಳಗಡೆ ಮಕ್ಕಳು ಈ ರೀತಿಯಾಗಿ ಕ್ಲಾಪ್ಸ್ ಆಗ್ತಾ ಖುಷಿ ಪಡ್ತಾ ಎಲ್ಲ ಇದ್ರು ಸ್ವಲ್ಪ ಹೊತ್ತಲ್ಲಿ ಕುತ್ಕೊಂಡು. ಆಮೇಲೆ ಹೊರಟೆವು ನೋಡಿ. ಇದೀಗ ಹೊರಾಂಗಣ
ಮೇಲಿನ ಭಾಗದಲ್ಲಿ ಹೊರಭಾಗ ನೋಡಿ ಹೀಗಿದೆ. ಇಲ್ಲೆಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ತೆಗೆದುಕೊಂಡು ಮುಂದೆ ನಾವು ಇಬ್ರಾಹಿಂ ರೋಸಕ್ಕೆ ತೆರಳಿಕೊಂಡಿದ್ದೆವು. ಇಲ್ಲಿ ಕೂಡ ಸಮಾಧಿಗಳ ಸ್ಥಳವೇ ಇದು ಸಹ ಬಹಳ ವಿಶೇಷವಾಗಿದೆ. ಇದನ್ನೆಲ್ಲ ನೋಡಿಕೊಂಡು ನಾವು ಮುಂದೆ ತೆರಳಿದೆವು. ಆನಂದ್ ಸರ್ ದಮ್ಮ ಕಟ್ಟಿ ಬಂದಿದ್ದಾರೆ. ಇದನ್ನು ನೋಡಿಕೊಂಡು ಮುಂದೆ ಎರಡನೇ ಪುಲಕೇಶಿಯ ಸಂದರ್ಭದಲ್ಲಿ ಬಹಳ ಫೇಮಸ್ ಆಗಿದ್ದಂತಹ ಗುಹಾಂತರ ದೇವಾಲಯಗಳು, ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ನೋಡಿದೆವು. ನೋಡಿ, ಬಹಳ ವಿಶೇಷವಾಗಿದೆ. ಇದು ಒಂದು ದೊಡ್ಡ ಕಲ್ಲು ಬಂಡೆಯ ಒಳಗಡೆ ನಿರ್ಮಿಸಿದಂತಹ ಗುಹೆಯ ರೀತಿಯಾದಂತಹ ದೇವಾಲಯಗಳು. ಒಂದೊಂದು ಅಂಕಣವನ್ನು ಏರಿ ಮೇಲೆ ಹೋದ ಹಾಗೆ ಪ್ರತಿಯೊಂದು ಅಂತಸ್ತಿನಲ್ಲಿ ಕೂಡ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಬಹಳ ವಿಶೇಷವಾಗಿತ್ತು, ಚೆನ್ನಾಗಿದೆ. ನಾವೆಲ್ಲರೂ ನೋಡಬೇಕಾದದ್ದು ಇದು ಲೈಫಲ್ಲಿ. ನೋಡಿ, ಇದು ಈಗ ದೇವಾಲಯದ ಒಳಗೆ, ಗುಹಾಂತರ ದೇವಾಲಯದ ಒಳಗೆ ಸುತ್ತಲೂ ಕತ್ತಲಿದೆ, ಒಳಗಿಂದ ಶಿವಲಿಂಗ ಇದೆ ನೋಡಿ. ಹಾಗೆ ಇನ್ನೊಂದು ಅಂತಸ್ತಿಗೆ ಕೂಡ ಹತ್ತುತ್ತಾ ಇದ್ದೇವೆ. ಅಲ್ಲಿ ಕೂಡ ಅದೇ ರೀತಿ ಸೇಮ್ ಇದೆ, ಸ್ವಲ್ಪ ವಿಭಿನ್ನವಾಗಿರ್ತದೆ ನೋಡಿ. ಈ ರೀತಿಯಾಗಿ ಇದೆ ಇಲ್ಲಿ ಒಳಗಡೆ ಕೂಡ ಸ್ವಲ್ಪ ವಿಭಿನ್ನವಾಗಿರ್ತದೆ. ಪ್ರತಿ ಅಂತಸ್ತಿನಲ್ಲಿ ಹೋದ, ಇದು 3ನೇ ಅಂತಸ್ತಿನಲ್ಲಿ, ಹಾಗೆ ವಿಭಿನ್ನವಾಗಿದೆ. ಬಹಳ ಚೆನ್ನಾಗಿದೆ, ನಾವೆಲ್ಲರೂ ನೋಡಬೇಕಾದದ್ದು. ಅದರ ಮೇಲೆ ಕೂಡ ನೋಡಿ ಯಾವ ರೀತಿಯ ಕೆತ್ತನೆ, ಅದು ಕೂಡ ಕೆಲವೆಲ್ಲ ನಾಶ ಆಗಿದೆ ಈಗ. ಹಾಗೆ 5 ಹಂತಕ್ಕೆ ನಾವು ಹತ್ತಿ ಅಲ್ಲಿ ಮೇಲಿನಿಂದ ಈ ರೀತಿ ವ್ಯೂ ಇದೆ ನೋಡಿ. ಅಲ್ಲಿ ಇನ್ನೂ ಕೂಡ ಮೇಲೆ ಹೋಗ್ಲಿಕ್ಕಿದೆ ಆ್ಯಕ್ಚುಲಿ, ಆದರೆ ಅಲ್ಲಿ ಈಗ ನಿರ್ಬಂಧ ಇರೋದ್ರಿಂದ ನಾವೆಲ್ಲರೂ ಯಾರು ಸಹ ಹೋಗಲಿಲ್ಲ. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಮತ್ತೆ ಹೊರಟೆವು ನೋಡಿ. ಆಗಲೇ ಸಂಜೆ ಆಗ್ತಾ ಬಂದಿತ್ತು. ಹಾಗೆ ಮಕ್ಕಳೆಲ್ಲರೂ ಕೂಡ ಟಿಫಿನ್ ಮಾಡಿದರು, ಬನ್ ಮತ್ತು ಚಹಾ ಟಿಫಿನ್ ಮಾಡಿ ಬಸ್ಸಿಗೆ ಹತ್ತಿದ್ದು. ಅವರ ಜೋಶ್ ಇನ್ನೂ ಕಡಿಮೆ ಆಗಲಿಲ್ಲ. ಆಮೇಲೆ ಬಿಸ್ಕೆಟ್ಸ್, ಐಸ್ ಕ್ರೀಮ್ಸ್ ಎಲ್ಲವನ್ನು ಸ್ವೀಕರಿಸಿಕೊಂಡು ಎಂಜಾಯ್ ಮಾಡ್ತಾ ಮುಂದೆ ಬಂದೆವು. ಮುಂದೆ ನಮ್ಮ ಕೊನೆಯ ಸ್ಥಳ ಬನಶಂಕರಿ ದೇವಸ್ಥಾನ ನೋಡಿ. ಬಾದಾಮಿಯಲ್ಲಿರುವಂತಹ ಬನಶಂಕರಿ ದೇವಸ್ಥಾನ ಬಹಳ ಫೇಮಸ್ ಆಗಿರುವಂತಹ ದೇವಸ್ಥಾನ. ಇಲ್ಲಿ ಕಾರ್ತಿಕ ಮಾಸದ ಸಂದರ್ಭದಲ್ಲಿ ಎಲ್ಲರೂ ಬಂದು ದೀಪವನ್ನು ಹಚ್ಚಿ ಪೂಜೆ ಮಾಡ್ತಾರೆ. ಅದು ಕೂಡ ಅವಕಾಶ ನಮಗೆ ಸಿಕ್ಕಿತು. ಹಾಗೆ ದೇವರನ್ನು ಬಹಳ ಹತ್ತಿರದಲ್ಲಿ ನೋಡುವಂತಹ ಅವಕಾಶ ಕೂಡ ನಮಗಲ್ಲಿ ಸಿಕ್ಕಿತು. ಹಾಗೆ ಒಳಗೆ ಹೋಗಿ ನಾವು ಬಂದೆವು ನೋಡಿ.
ಆಮೇಲೆ ಬಸ್ಸಿಗೆ ಹತ್ತಿ ಕೊನೆಯ ಪ್ಲೇಸ್ ಅದು. ಮಕ್ಕಳೆಲ್ಲರೂ ಅವರ ಅನುಭವವನ್ನು ಹೇಳ್ತಾ ಅವರ ಟ್ಯಾಲೆಂಟನ್ನು ರಿವೀಲ್ ಮಾಡ್ತಾ ಎಲ್ಲ ಎಂಜಾಯ್ ಮಾಡ್ತಾ ಬಂದೆವು. ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ. ಗಡಲ ಕಳೆವಾಗಲಿ ಜನಿಸಿದಂತೆ ನಾನಿನ್ನ ಕಂಡೆ ಚರಗೊಳಿಸಿ ಇನ್ನು ಆನಂದ ಪರಮಾನಂದ ಮತ್ತೆ ಹೇಳುತ್ತೈತೆ ನೀನೆ ಆರಾಧಿಸುರಾಜರತ್ನನು ಬಹಳ ಒಳ್ಳೆಯ ಊಟ ಸಿಕ್ಕಿದೆ ನಮಗೆ. ದಾರಿ ಮಧ್ಯದಲ್ಲಿ ಒಂದು ಹೋಟೆಲಲ್ಲಿ ಎಲ್ಲ ಮಕ್ಕಳು ಗಟ್ಟಿ ಊಟ ಮಾಡಿದ್ರು ನೋಡಿ. ಚಪಾತಿ, ಗೀ ರೈಸ್ ಹಾಗೂ ಕೂರ್ಮಾ ಎಲ್ಲವನ್ನು ಟೇಸ್ಟ್ ಮಾಡಿದರು. ದಾಲ್ ಎಲ್ಲ ಇತ್ತು. ಮಕ್ಕಳು ಗಟ್ಟಿಯಾಗಿ ಊಟ ಮಾಡಿ ಬಸ್ ಹತ್ತಿ ಮರುದಿನ ಬೆಳಿಗ್ಗೆ ನಾವು ಕುಂದಾಪುರ ಮರವಂತೆಯ ಸೈಡಿನಲ್ಲಿ ಬರುವಾಗ ಮರವಂತೆಯನ್ನು ನೋಡಿಕೊಂಡು ಬಂದೆವು ನೋಡಿ. ಒಂದು ಭಾಗದಲ್ಲಿ ನದಿ, ಇನ್ನೊಂದು ಭಾಗದಲ್ಲಿ ಸಮುದ್ರ, ಈ ಎರಡು ಒಂದಾಗುವ ಸ್ಥಳ. ಬಹಳ ಫೇಮಸ್ ಆದಂತಹ ಬೀಚ್ ಮರವಂತೆ ಬೀಚ್ ನೋಡಿ, ಎಷ್ಟು ಶುಭ್ರವಾಗಿದೆ ಅಂತ. ಅಷ್ಟಾದರೂ ಕೂಡ ಬೆಳಿಗ್ಗೆ ಆದರೂ ಕೂಡ ಮಕ್ಕಳ ಜೋಶ್ ಕಡಿಮೆ ಆಗಲಿಲ್ಲ. ಹಾಗೆ ದಾರಿ ಮಧ್ಯದಲ್ಲಿ ಬರಬೇಕಾದ್ರೆ ಒಂದು ಕಡೆ ನಿಲ್ಲಿಸಿ ಟಿಫಿನ್ ಮಾಡಿ ಈಗ ಊರಿನತ್ತ ಬಂದೆವು. ನಾರಾವಿ ಪೇಟೆಗೆ ಬರ್ತಾ ಇದ್ದೇವೆ ನೋಡಿ. ನಾರಾವಿ ಸೂರ್ಯನಾರಾಯಣ ದೇವರ ಕೃಪೆಯಿಂದ ಚೆನ್ನಾಗಿ ಹೋಗಿ ಚೆನ್ನಾಗಿ ಸೇಫಾಗಿ ರಿಟರ್ನ್ ಬಂದೆವು. ನಮ್ಮ ಶಾಲೆಯತ್ತ ನಮ್ಮ ಮರುಪಯಣ ನೋಡಿ. ಮಕ್ಕಳೆಲ್ಲರೂ ಜೋಶಲ್ಲೇ ಇದ್ದಾರೆ. ಇನ್ನೂ ಕೂಡ ಅವರ ಜೋಶ್ ಕಡಿಮೆ ಆಗಲಿಲ್ಲ. ಶಾಲೆಗೆ ರೀಚ್ ಆದೆವು ನೋಡಿ. ಮಕ್ಕಳದ್ದು ಕೊನೆಯದಾಗಿ ಗಮ್ಮತ್ತು ಮಾಡ್ತಾ ಇದ್ದಾರೆ. ಶಾಲೆಗೆ ಬಂದೆವು. ಎಲ್ಲರೂ ಕೂಡ ಒಬ್ಬೊಬ್ಬರ ಹಾಗೆ ಮಕ್ಕಳು ಇಳಿತಾ ಇದ್ದಾರೆ. ಓಕೆ, ನಾವು ನೋಡಿದಂತಹ ಪ್ಲೇಸಸ್ ಎಲ್ಲವೂ ಕೂಡ ಮಕ್ಕಳಿಗೆ ಪಠ್ಯಪುಸ್ತಕದಲ್ಲಿ ಬರುವಂತಹ ಪ್ಲೇಸಸ್ ಎಲ್ಲ ಇತಿಹಾಸವನ್ನು ತಿಳಿಯುವಂತಹ ಪ್ಲೇಸಸ್. ಹಾಗಾಗಿ ಎಲ್ಲ ಮಕ್ಕಳು ಮಾಹಿತಿಯನ್ನು ತಿಳ್ಕೊಂಡ್ರು. ಹಾಗೆ ನೋಡಿದ ಪ್ಲೇಸಸ್ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಅವರು ಶಿಕ್ಷಕರಲ್ಲಿ ಕೇಳಿ ತಿಳ್ಕೊಳ್ತಾರೆ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ತಿಳ್ಕೊಳ್ತಾರೆ. ಅದರೆಲ್ಲ ನಿಮ್ಮ ಇತಿಹಾಸವನ್ನು ಕೂಡ ನಾವು ಚೆನ್ನಾಗಿ ಹೋಗಿ ಚೆನ್ನಾಗಿ ರಿಟರ್ನ್ ಬಂದೆವು. ಓಕೆ, ಸಿಗೋಣ, ಬಾಯ್.